ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು ಕ್ವಶನ್ ಟ್ಯಾಗ್ಸ್ ನಲ್ಲಿ ಮತ್ತಷ್ಟು ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡೋಣ ಅಂತ್ರಿ. ಹಿಂದಿನ ಕ್ಲಾಸ್ ಒಳಗ ನಾವ್ ಏನ್ ಮಾಡಿದ್ವಿ ಅಂದ್ರ ಕ್ವಶನ್ ಟ್ಯಾಗ್ಸ್ ಮಾಡ್ಬೇಕಂದ್ರ ಬರ್ತಕ್ಕಂತ ಕೆಲವೊಂದು ರೂಲ್ಸಸ್ ಗಳನ್ನ ಹೇಳ್ಕೊಟ್ಟಿದ್ದೆ. ಆ ರೂಲ್ಸಸ್ ಗಳನ್ನೆಲ್ಲ ನೀವು ಸರಿಯಾಗಿ ಕಲ್ತು ಬಂದ್ರ ಇವತ್ತಿನ ಕ್ಲಾಸ್ ಒಳಗೆ ನಾ ಏನ್ ಎಕ್ಸಾಂಪಲ್ ಮಾಡಿಸ್ತೇನಲ್ಲ ಅದೆಲ್ಲಕ್ಕೂ ನೀವೇ ಆನ್ಸರ್ ಕೊಡ್ತೀರಿ. ನಾ ಈ ಕ್ಲಾಸಸ್ ಅನ್ನ ವಿಚ್ ಟೈಪ್ ಮಾಡ್ಕೊಡ್ತೀನಿ. ಅಂದ್ರ ಫಸ್ಟ್ ನೀವು ಅದಕ್ಕ ಆನ್ಸರ್ ಕೊಡ್ರಿ. ಎಲ್ಲಾ ಫಸ್ಟ್ ನಿಮ್ ಕ್ವಶನ್ ಕೊಡ್ತೀನಿ, 4 ಆಪ್ಷನ್ ಕೊಡ್ತೀನಿ. ಅವು ಕುಷ್ಟುಕ್ರು ಏನ್ ಆನ್ಸರ್ ಬರ್ತೈತೆ ಅನ್ನೋದನ್ನ ನೀವೇ ಫೈಂಡ್ ಔಟ್ ಮಾಡ್ರಿ. ಆಮೇಲೆ ಅದಕ್ಕನ್ನ ಯಾವ ರೀತಿ ಮಾಡ್ಬೇಕನ್ನೋದನ್ನ ನಾನ್ ನಿಮ್ಗ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ. ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ನೀವು ಟ್ರೈ ಮಾಡ್ರಿ, ನಾನ್ ನಿಮ್ಗೆ ಆಮೇಲೆ ಎಕ್ಸ್ಪ್ಲನೇಷನ್ ಹೇಳ್ಕೊಡ್ತೀನಿ. ನೋಡ್ರಿ ಫಸ್ಟ್ ಕ್ವಶನ್. ನೀವ್ ಇದಕ್ಕೆಲ್ಲ ಆದ್ರೂ ಆನ್ಸರ್ ಕೊಟ್ಟಿರಲ್ಲ. ನಿಮ್ ಆನ್ಸರ್ ಕರೆಕ್ಟ್ ಐತೆ ಇಲ್ಲ ಅದನ್ನ ವಿತ್ ಎಕ್ಸ್ಪ್ಲನೇಷನ್ ಹೇಳ್ಕೊಡ್ತೀನಿ. ನೋಡ್ರಿ, ಅಭಿನವ್ ಸ್ಕೋರ್ಡ್ ಎ ಗೋಲ್ ಇನ್ ದ ಫುಟ್ಬಾಲ್ ಮ್ಯಾಚ್. ಹೌದಾ? ಇಲ್ಲಿ ಸಬ್ಜೆಕ್ಟ್ ಏನೈತ್ರಿ? ಅಭಿನವ್. ಅಂದ್ರೆ ಇಲ್ಲಿ ಹುಡುಗ ಅದನಂದ್ರ ಅವನಿಗೆ ಪ್ರನೌನ್ ಏನ್ ಬಳಸ್ಬೇಕು ನಾವು? ಹಿ. ಅಂದ್ರೆ ಇಟ್ಸ್ ಪ್ರನೌನ್ ಏನಕೈತಿ? ಹಿ ಆತ. ಈಗ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಯಾಕಂದ್ರೆ ಇದ್ರೊಳಗೆ ಯಾವ್ದು ನೋ, ನಾಟ್, ನಥಿಂಗ್ ಅಂತಕ್ಕಂತ ಯಾವುದೇ ವರ್ಡ್ ಇದ್ರೊಳಗೆ ಬಂದಿಲ್ಲ ಅಂದ್ಮೇಲೆ ಇದು ಒಂದು ಏನಾಗ್ತಿದ್ದು ಪಾಸಿಟಿವ್ ಸ್ಟೇಟ್ಮೆಂಟ್. ಹಂಗಂದ್ರೆ ನಾವ್ ಇದನ್ನ ನೆಗೆಟಿವ್ ಸ್ಟೇಟ್ಮೆಂಟ್ ಗ ಕನ್ವರ್ಟ್ ಮಾಡ್ಬೇಕು. ಇದ್ರೊಳಗೆ ಏನ್ರಿ ಹೆಲ್ಪಿಂಗ್ ವರ್ಬ್ ಕಾಣ್ತೈತಾ? ಇಲ್ಲ. ಇದ್ರೊಳಗೆ ಹೆಲ್ಪಿಂಗ್ ವರ್ಬ್ ಕಾಣಂಗಿಲ್ಲ ಅಂದ್ರ ಅಲ್ಲಿ ಒಂದಿರ್ತಕ್ಕಂಥ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಅದನ್ನ ಯಾವ ರೀತಿ ತರ ಮಾಡ್ಬೇಕಂದ್ರ ವರ್ಬ್ ಅನ್ನ ನೋಡ್ಬೇಕು. ಇಲ್ಲಿ ವರ್ಬ್ ಯಾವ್ದೈತ್ರಿ? ಸ್ಕೋರ್ಡ್. ಹಂಗಂದ್ರೆ ಇದು ಸ್ಕೋರ್ಡ್ ಅಂತಕ್ಕಂಥದ್ದು ಯಾವ ಟೆನ್ಸ್ ಒಳಗೈತ್ರಿ? ಸ್ಕೋರ್ ಅಂತ ಇದ್ದಿದ್ರ ಪ್ರೆಸೆಂಟ್ ಟೆನ್ಸ್ ಹಾಕಿತ್ತು. ಹಂಗಂದ್ರೆ ಇಲ್ಲಿ ಸ್ಕೋರ್ಡ್ ಒಂದೈತಂದ್ರೆ ಇದು ಯಾವ ಟೆನ್ಸ್ ಒಳಗೈತಿ? ಫಾಸ್ಟ್ ಟೆನ್ಸ್ ಒಳಗೈತಿ. ಹೌದಾ? ಇದನ್ನ ನಮ್ಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಯಾವ ಟೆನ್ಸ್ ಒಳಗೈತ್ರಿ? ಫಾಸ್ಟ್ ಟೆನ್ಸ್. ಫಾಸ್ಟ್ ಟೆನ್ಸ್ ಇದ್ರ ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ಬೇಕಂತ ಹೇಳ್ಕೊಟ್ಟಿದ್ದೆ ನಾನು ನಿಮ್ಗ. ಹಿಂದಿನ ಕ್ಲಾಸ್ ಒಳಗ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸೋದನ್ನ ಹೇಳ್ಕೊಟ್ಟಿದ್ದೇರಿ. ಹೌದಾ? ಅಲ್ಲಿ ನಾನು ಡಿಡ್, ಡಸ್, ಡು ಇವೆಲ್ಲ ಬಳಸ್ಬೇಕಂತ ಹೇಳಿದ್ದೆ. ಹಂಗಂದ್ರೆ ಫಾಸ್ಟ್ ಟೆನ್ಸ್ ಬಂದಾಗ ಯಾವ್ದನ್ನ ಬಳಸ್ಬೇಕಂತ ಹೇಳ್ಕೊಟ್ಟಿದ್ದಾರೆ ನಾನು ನಿಮ್ಗೆ ಹಿಂದಿನ ಕ್ಲಾಸ್ ಒಳಗ? ಡಿಡ್. ಹಂಗಂದ್ರೆ ಇದು ಸೆಂಟೆನ್ಸ್ ಫಾಸ್ಟ್ ಟೆನ್ಸ್ ಒಳಗ ಐತಂದ್ರ ನಾವಿಲ್ಲಿ ಯಾವ್ದನ್ನ ಬಳಸ್ಬೇಕ್ರಿ? ಡಿಡ್ ಅನ್ನ ಬಳಸ್ಬೇಕು. ಹೌದಾ? ಈಗ ಇದು ಡಿಡ್. ಈಗ ಇದ್ರದ್ದು ಹೆಲ್ಪಿಂಗ್ ವರ್ಬ್ ನಮ್ಗೆ ಡಿಡ್ ಅಂತ ಗೊತ್ತಾತ. ಆದ್ರೆ ಇದು ನಮ್ಗ ಸ್ಟೇಟ್ಮೆಂಟ್ ಕೊಟ್ಟಿದ್ರಾಗೈತ್ರಿ ಪಾಸಿಟಿವ್ ಒಳಗೈತಂದ್ರ ನಾವು ಕ್ವಶನ್ ಟ್ಯಾಗ್ ಅನ್ನ ಎದ್ರೊಳಗ್ ಮಾಡ್ಬೇಕ? ನೆಗೆಟಿವ್ ಒಳಗ್ ಮಾಡ್ಬೇಕಂದ್ರ ಇಟ್ಸ್ ಎ ನೆಗೆಟಿವ್ ಫಾರ್ಮ್. ಡಿಡ್ ದ ನೆಗೆಟಿವ್ ಫಾರ್ಮ್ ಏನಕೈತಿ? ಡಿಡಂಟ್. ಹೌದಾ? ಹಂಗಂದ್ರ ನಮ್ದು ಆನ್ಸರ್ ನಾ ಯಾವ ತರ ಬರಿಬೇಕಂತ ಹೇಳ್ಕೊಟ್ಟಿದ್ದೆ ಹಿಂದಿನ ಕ್ಲಾಸ್ ಒಳಗ? ಡಿಡಂಟ್ ಬರ್ದ ಇಲ್ಲೇನೇ ಇದು ಪ್ರನೌನ್ ಇರ್ತೈತಲ್ಲ ಅದ್ರ ಪಕ್ಕಕ್ ಬರಿಬೇಕಂತ ಹೇಳಿದೆ. ಆಮೇಲೆ ಕ್ವಶನ್ ಮಾರ್ಕ್ ಹಾಕ್ಬೇಕು. ಹಂಗಂದ್ರೆ ಡಿಡಂಟ್, ಹಿ ಅಂತಕ್ಕಂಥದ್ದು ಏನಿದ್ರದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಮಾಡ್ತೀರಿ. ನೆಕ್ಸ್ಟ್ ಕ್ವಶನ್ ನೀವೇ ಟ್ರೈ ಮಾಡ್ರಿ. ಆಮೇಲೆ ಆನ್ಸರ್ನು ಹೇಳ್ತೀನಿ. ಆಮೇಲೆ ಅದನ್ನ ಯಾವ ರೀತಿ ಆನ್ಸರ್ ಮಾಡ್ಬೇಕನ್ನೋದು ಎಕ್ಸ್ಪ್ಲನೇಷನ್ ವಿತ್ ಎಲ್ಲಾ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನೋಡ್ರಿ ಮಕ್ಕಳೇ, ಇದು SSLC ಎಕ್ಸಾಮಿಗಂತೂ ಮೋಸ್ಟ್ ಇಂಪಾರ್ಟೆಂಟ್ ರೀ. ಇದು 1 ಮಾರ್ಕ್ಸ್ ನಿಮ್ ಕೈ ಒಳಗೆ ಇದ್ದಂಗ. ಪ್ರತಿಯೊಂದು ಕ್ವಶನ್ ನೀವು ಲಕ್ಷ್ಯ ಕೊಟ್ಟು ಡೈಲಿ ಪ್ರಾಕ್ಟೀಸ್ ಮಾಡಿದ್ರಂದ್ರ ನೀವು ಎಕ್ಸಾಮ್ ಬರೋದ್ರಾಗ ಅಷ್ಟು ಪರ್ಫೆಕ್ಟ್ ಆಗ್ತೀರಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ರಿ ನೋಡೋಣ. ಮಕ್ಕಳ, ನೀವೆಲ್ಲಾರು ಆನ್ಸರ್ ಕೊಟ್ಟಿರ್ತೀರಿ. ನಿಮ್ಮ ಆನ್ಸರ್ ಕರೆಕ್ಟ್ ಐತೋ ರಾಂಗ್ ಐತಂತ ನೀವು ಈಗಾಗಲೇ ತಿಳ್ಕೊಂಡಿರಿ. ಆ ಆನ್ಸರ್ ಯಾವ ರೀತಿ ಮಾಡ್ಬೇಕನ್ನೋದ ಸ್ಟೆಪ್ಸ್ ಅನ್ನ ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ. ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಅಂಡ್
ಪೀಪಲ್ ಇಂಟು ಸ್ಪೇಸ್. ಇದನ್ನ ನಾವೇನ್ ಮಾಡ್ಬೇಕ್ರಿ ಈಗ ಕ್ವಶನ್ ಟ್ಯಾಗ್ ಕನ್ವರ್ಟ್ ಮಾಡ್ಬೇಕು. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ ಫಸ್ಟ್ ಸಬ್ಜೆಕ್ಟ್ ಅನ್ನ ನೋಡ್ಕೊಂಡ್ಬಿಡೋಣ. ರಾಕೆಟ್ಸ್ ಅನ್ನತಕ್ಕಂಥದ್ದು ಇದು ಸಬ್ಜೆಕ್ಟ್. ಇದ್ರದ್ದು ಪ್ರನೌನ್ ಏನಕ್ಕೈತಿ? ಅದ ಅವ್ರು ರಾಕೆಟ್ಸ್ ಏನ್ ಬಳಸ್ಬೇಕ್ರಿ ಇಲ್ಲೇ? ದೇ ಬಳಸ್ಬೇಕು. ಹೌದಾ? ದೇ ಅಂತಕ್ಕಂಥದ್ದು ಏನಾದಿಲ್ಲೇ? ಪ್ರನೌನ್. ಇದು ಸ್ಟೇಟ್ಮೆಂಟ್ ಯಾವ್ದಾಗೈತಿ? ಪಾಸಿಟಿವ್ ಐತೆ ನೆಗೆಟಿವ್ ಐತ್ರಿ? ಇದು ಪಾಸಿಟಿವ್. ದ ಸ್ಟೇಟ್ಮೆಂಟ್ ಇಸ್ ಅ ಪಾಸಿಟಿವ್. ಹಂಗಂದ್ರ ನಾವೇನ್ ಕ್ವಶನ್ ಟ್ಯಾಗ್ ಮಾಡ್ತಿಲ್ಲ ಅದನ್ನ ಎದ್ರಾಗ ಕನ್ವರ್ಟ್ ಮಾಡ್ಬೇಕು? ನಾವು ನೆಗೆಟಿವ್ ಗ ಕನ್ವರ್ಟ್ ಮಾಡ್ಬೇಕು. ಹೌದಾ? ಇವಾಗ ಈಗ ಇಲ್ಲೇನ್ ಹೆಲ್ಪಿಂಗ್ ವರ್ಬ್ ಕೊಟ್ಟಾರ ಇಲ್ಲ ನೋಡ್ಬೇಕು. ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ. ಹೌದಾ? ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ ಅಂದ್ರ ಫಸ್ಟ್ ಇದು ಯಾವ ಟೆನ್ಸ್ ಒಳಗ ಐತಿ ಅನ್ನೋದನ್ನ ನೋಡ್ಬೇಕು. ಇಲ್ಲಿ ವರ್ಬ್ ಯಾವ್ದು ಫೈಂಡ್ ಔಟ್ ಮಾಡ್ಕೋರಿ. ಇಲ್ಲಿ ಕ್ಯಾರಿ ಅಂತಕ್ಕಂಥದ್ದು ವರ್ಬ್. ಹೌದಾ? ಕ್ಯಾರಿ ಅಂತಕ್ಕಂಥದ್ದು ಏನಿಲ್ಲ ಅಂದ ವರ್ಬ್ ಐತಿ. ಇದು ಯಾವ ಫಾರ್ಮ್ ಒಳಗೈತಿ? ಇದು ಯಾವ ಟೆನ್ಸ್ ಒಳಗೈತ್ರಿ? ಇದು ಹಂಗಂದ್ರ ಪ್ರೆಸೆಂಟ್ ಟೆನ್ಸ್ ಒಳಗೈತಿ. ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ಇಂಟು ಸ್ಪೇಸ್. ಹಂಗಂದ್ರೆ ಇದು ಯಾವ ಟೆನ್ಸ್ ಒಳಗೈತಿ? ಇದು ಪ್ರೆಸೆಂಟ್ ಟೆನ್ಸ್ ಒಳಗೈತಿ. ನಾ ನಿಮ್ಗ ಹಿಂದಿನ ಕ್ಲಾಸ್ ಒಳಗ ಹೇಳ್ಕೊಟ್ಟೇನ್ರಿ. ಪ್ರೆಸೆಂಟ್ ಟೆನ್ಸ್ ಬಂದಾಗ ಅಲ್ಲಿ 2 ಹೆಲ್ಪಿಂಗ್ ವರ್ಬ್ಸ್ ಇರ್ತಾವ. ಅಲ್ಲಿ 2 ಹೈಡಿಂಗ್ ಹೆಲ್ಪಿಂಗ್ ವರ್ಬ್ಸ್ ಇರ್ತಾವ. ಡೂ ಮತ್ತೆ ಡಸ್ ಅನ್ನ ಬಳಸ್ಬೇಕಂತ ಹೇಳಿದ್ದೆ. ಹಂಗಂದ್ರೆ ಇಲ್ಲಿ ಡೂ ಬಳಸ್ಬೇಕು ಅಥವಾ ಡಸ್ ಬಳಸ್ಬೇಕಾ? ಯಾವಾಗ ಡೂ ಬಳಸ್ಬೇಕಾ ಯಾವಾಗ ಡಸ್ ಬಳಸ್ಬೇಕಂತೂ ನಾನ್ ನಿಮ್ಗೆ ಹಿಂದಿನ ಕ್ಲಾಸ್ ಒಳಗೆ ಹೇಳ್ಕೊಟ್ಟೇನ್ರಿ. ಅದಕ್ಕೆ ಹಿಂದಿನ ಕ್ಲಾಸ್ ಏನದಲ್ಲ ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್. ಆ ಕ್ಲಾಸ್ ನೋಡಿ ಈ ಕ್ಲಾಸ್ ಅನ್ನ ನೀವು ಅಟೆಂಡ್ ಮಾಡಿದ್ರೆ ನೀವೇ ಎಲ್ಲಾನ ಸಾಲ್ವ್ ಮಾಡ್ತೀರಿ. ನೋಡ್ರಿ ಇಲ್ಲಿ ಈ ಕ್ಯಾರಿ ಅಂತಕ್ಕಂಥದ್ದು ಬಂದೈತಿ. ಇಲ್ಲಿ ಇದ್ರೊಳಗ ಎಸ್ ಬಂದಿಲ್ಲ ಅಂದ್ರೆ ನಾವು ಡೂ ಅನ್ನ ಬಳಸ್ಬೇಕು. ತಿಳಿತ್ರಿ? ಇಲ್ಲಿ ವರ್ಬಗ ಎಸ್ ಬಂದಿದ್ರ ಡಸ್ ಅನ್ನ ಬಳಸ್ಬೇಕ. ವರ್ಬಗ ಎಸ್ ಬಂದಿಲ್ಲ ಅಂದ್ರ ಡೂ ಅನ್ನ ಬಳಸ್ಬೇಕ. ಇಲ್ಲಿ ನಮ್ಗ ವರ್ಬ್ ಐತಿ, ಇದಕ್ಕೆ ಎಸ್ ಬಂದಿಲ್ಲ. ಹಂಗಂದ್ರ ನಮ್ಗೆ ಹೆಲ್ಪಿಂಗ್ ವರ್ಬ್ ಏನ್ ಬಂತೀಗ? ಡೂ. ಇದ್ರದ ನೆಗೆಟಿವ್ ಫಾರ್ಮ್ ಏನಕ್ಕೈತಿ? ಡೋಂಟ್. ಹೌದಾ? ಹಂಗಂದ್ರ ಈಗ ನಾವು ನೆಗೆಟಿವ್ ಫಾರ್ಮ್ ಯಾವ ರೀತಿ ಬರಬೇಕಂತ ಇದ್ರದ್ದು ಕ್ವಶನ್ ಟ್ಯಾಗ್ ಯಾವ ರೀತಿ ಬರ್ಬೇಕಂತ ಹೇಳ್ಕೊಟ್ಟಿನಿ ನಾ ನಿಮ್ಗ. ಡೋಂಟ್ ಬರ್ದ ಅದ್ರ ಮುಂದೆ ದೇ ಬರ್ದ್ರ ಆತ. ಅಲ್ಲಿ ಏನ್ ವರ್ಬ್ ಏನ್ ನಾವು ನೆಗೆಟಿವ್ ಫಾರ್ಮ್ ಮಾಡ್ಕೊಂಡಿರ್ತಿಲ್ಲ ಅದನ್ನ ಬರ್ದ ಅದ್ರ ಬಾಜು ಪ್ರನೌನ್ ಬರ್ದ್ರ ಆತ. ತಿಳಿತ್ರಿ ಇದು? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ ನೋಡೋಣ ನೀವ. ಮಕ್ಕಳ ನೀವೆಲ್ಲರೂ ಕರೆಕ್ಟ್ ಆನ್ಸರ್ ಕೊಟ್ಟಿರ ಅಂತ ಅನ್ಕೊಂಡಿನಿ. ಯಾಕಂದ್ರೆ ನಾನು ಹಿಂದಿನ ಕ್ಲಾಸ್ ಒಳಗೆ ಇದನ್ನ ಡಿಟೇಲ್ ಆಗಿ ಹೇಳ್ಕೊಟ್ಟಿದ್ದೆ ರೀ. ಹಂಗಂದ್ರ ಇದನ್ನ ಯಾವ ರೀತಿ ಅನ್ನೋದನ್ನ ಎಕ್ಸ್ಪ್ಲನೇಷನ್ ಇವಾಗ ಕೊಡ್ತೀನಿ ನೋಡ್ರಿ. ನೀವು ಆಲ್ರೆಡಿ ಆನ್ಸರ್ ಕೊಟ್ಟಿರಿ. ಅದು ನೀವು ಕೊಟ್ಟಿದ್ದ ಆನ್ಸರ್ ನ ಯಾವ ರೀತಿ ಕೊಡ್ಬೇಕಂತ ಅನ್ನೋದನ್ನ ನಾನು ನಿಮ್ಗ ವಿತ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಇವಾಗ. ನೋಡ್ರಿ, ಫಾದರ್ ನೆವರ್ ಸಿಟ್ಸ್ ಇನ್ ದ ಹೌಸ್. ಫಾದರ್ ನೆವರ್ ಸಿಟ್ಸ್ ಇನ್ ದ ಹೌಸ್. ಇಲ್ಲಿ ಫಾದರ್ ಅನ್ನತಕ್ಕಂಥದ್ದು ಸಬ್ಜೆಕ್ಟ್. ಇದ್ರದ್ದು ಪ್ರನೌನ್ ಏನಕ್ಕೈತ್ರಿ? ಹಿ. ಫಾದರ್ ಅಂತಕ್ಕಂಥ ತಂದೆಗ ಅಂದ್ರೆ ಗಂಡ ಮಕ್ಕಳಿಗೆ ನಾವು ಏನಂತ ಪ್ರನೌನ್ಸ್ ಮಾಡ್ತೇವ್ರಿ? ಹಿ. ನಾನು ಎಕ್ಸ್ಪೆಷಲಿ ಇದನ್ನ ಕನ್ನಡ ಮೀಡಿಯಂ ಮಕ್ಕಳಿಗೆ ಹೇಳಿಕತ್ತಿರ ಸಂಬಂಧ ನಾನು ನಿಮ್ಗೆ ಡೀಪ್ ಆಗಿ ಹೇಳಿಕತ್ತೇನ್ರಿ. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಹುಡುಗರು ಏನ್ ಮಾಡ್ತೀರಿ? ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಿ. ನಮ್ ಕನ್ನಡ ಮೀಡಿಯಂ ಮಕ್ಕಳಿಗೆ ಏನಾಕೈತಿ ಇದು ಇಂಗ್ಲಿಷ್ ಅಂದ್ರ ಡಿಫಿಕಲ್ಟ್ ಆಗಿರೋ ಸಂಬಂಧ ಅವ್ರ ಸಂಬಂಧ ನಾನು ನಿಮ್ಗೆ ಡೆಪ್ತ್ ಆಗಿದ್ರದ ಎಕ್ಸ್ಪ್ಲನೇಷನ್ ಕೊಡ್ಲಿಕತ್ತೇನ್ರಿ. ನೋಡ್ರಿ, ಇದು ಸ್ಟೇಟ್ಮೆಂಟ್. ದ ಫಾದರ್ ನೆವರ್ ಸಿಟ್ಸ್ ಇನ್ ದ ಹೌಸ್. ನೋಡ್ರಿ, ಎಲ್ಲಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಂಡೇನಿ. ನೆವರ್ ಬಂದಿತ್ತಿಲ್ಲ. ನೆವರ್ ಬಂದ್ರೆ ಇದು ಯಾವ್ದು ಸ್ಟೇಟ್ಮೆಂಟ್? ಇದು ದ ಸ್ಟೇಟ್ಮೆಂಟ್ ಈಸ್ ಅ ನೆಗೆಟಿವ್. ನಾನು ನಿಮ್ಗ ಸ್ಟೇಟ್ಮೆಂಟ್ಸ್ ನೆಗೆಟಿವ್ ಪಾಸಿಟಿವ್ ಯಾವ ರೀತಿ ತಿಳ್ಕೊಬೇಕು ಅನ್ನೋದನ್ನ ಕ್ಲಾಸ್ 1 ಒಳಗೆ ಹೇಳ್ಕೊಟ್ಟೇನ್ರಿ. ಹಂಗಂದ್ರೆ ನಾ ಸ್ಟೇಟ್ಮೆಂಟ್ ಏನೈತಿ ಇವಾಗ ನೆಗೆಟಿವ್ ಐತಿ. ಇದನ್ನ ನಾವೇನ್ ಮಾಡ್ಬೇಕ್ರಿ? ಪಾಸಿಟಿವ್ ಕನ್ವರ್ಟ್ ಮಾಡ್ಕೋಬೇಕು. ಹೌದಾ? ಹಂಗಂದ್ರ ಇಲ್ಲೇ ಏನು ನಮ್ಗ ಹೆಲ್ಪಿಂಗ್ ವರ್ಬ್ ಕಾಣವಲ್ದು. ಹಂಗಂದ್ರ ಅವಾಗ ನಾವ್ ಏನ್ ಮಾಡ್ಕೋಬೇಕು? ಅಲ್ಲಿ ಇರ್ತಕ್ಕಂತ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ನ ಪತ್ತೆ ಹಚ್ಚಬೇಕು. ಹಂಗಂದ್ರೆ ಇಲ್ಲಿ ಯಾವ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಐತ್ರಿ? ಇದು ಯಾವ ಟೆನ್ಸ್ ಒಳಗೈತಿ ಫಸ್ಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ನಾವು ಯಾವಾಗನು ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರ ಅಲ್ಲಿ ವರ್ಬ್ ಯಾವ್ದು ಕೊಟ್ಟಾರ ನೋಡ್ಕೋಬೇಕು. ಇಲ್ಲಿ ಸಿಟ್ಸ್ ಕೊಟ್ಟಾರ. ಸಿಟ್ ಕೊಟ್ಟಾರ ಅಂದ್ರೆ ಇದು ಯಾವ ಪ್ರೆಸೆಂಟ್ ಟೆನ್ಸ್ ಒಳಗೈತಿಲ್ರಿ? ಸಿಟ್ ಕೊಟ್ಟಾರ ಅಂದ್ರೆ ಇದು ಯಾವ್ದ್ರೊಳಗೈತಿ? ಪ್ರೆಸೆಂಟ್ ಟೆನ್ಸ್ ಒಳಗೈತಿ. ಹಂಗಂದ್ರೆ ಇಲ್ಲಿ ಹೈಡಿಂಗ್ ವರ್ಬ್ ಅನ್ನ ನಾ ಹಿಂದಿನ ಇದ್ರೊಳಗೂ ಹೇಳ್ಕೊಟ್ಟೆ. ಡೂ ಮತ್ತೆ ಡಸ್ 2 ಬರ್ತಾವ ಪ್ರೆಸೆಂಟ್ ಟೆನ್ಸ್ ಒಳಗ. ಇಲ್ಲಿ ಡೂ ಬರಿಬೇಕು ಅಥವಾ ಡಸ್ ಬರಿಬೇಕು ಅಂತ ನಿಮ್ಗ ಕನ್ಫ್ಯೂಸ್ ಆದ್ರ ಇಲ್ಲಿ ನೋಡ್ರಿ, ಇಲ್ಲಿ ಏನೈತಲ್ಲ ವರ್ಬ್, ಇದಕ್ಕೆ ಎಸ್ ಬಂದೈತಿ. ಇಲ್ಲಿ ಎಸ್ ಬಂದಿದ್ರ ಸಂಬಂಧ ನಾವು ಡಸ್ ಅನ್ನ ಬಳಸಬೇಕು. ಓನ್ಲಿ ಇಲ್ಲಿ ಸಿಟ್ ಅಂತ ಕೊಟ್ಟಿದ್ರ SIT ಸಿಟ್ ಅಂತ ಅಷ್ಟ ಕೊಟ್ಟಿದ್ರ ಡೂ ಅನ್ನ ಬಳಸಬೇಕು.
ಈಗ ಇಲ್ಲೇ ಸಿಟ್ಸ್ ಕೊಟ್ಟಿರೋದ್ರ ಸಂಬಂಧ ಡಸ್ ಅನ್ನ ಬಳಸಬೇಕು. ಇವಾಗ ಇದ್ರದ ನೆಗೆಟಿವ್ ಫಾರ್ಮ್ ನಾವು ಮಾಡ್ಬೇಕಂತಿಲ್ಲ, ಯಾಕಂದ್ರೆ ನಮ್ಗ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ನೆಗೆಟಿವ್ ಒಳಗಿದ್ರ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ನಾವ್ ಎದ್ರೊಳಗ್ ಮಾಡ್ಬೇಕು, ಪಾಸಿಟಿವ್ ಒಳಗ್ ಮಾಡ್ಬೇಕ್ರಿ. ನಾವ್ ಯಾವಾಗ ಇದನ್ನ ಪಾಸಿಟಿವ್ ಒಳಗ್ ಮಾಡ್ಬೇಕಂದಾಗ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ನೆಗೆಟಿವ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಏನಿದೆ ಡಸ್ ಬರ್ತೈತಲ್ಲ, ಡಸ್ ಬರ್ದ ಅದ್ರ ಬಾಜು ಪ್ರಣವ್ ನಮ್ಗೆ ಏನ್ ಕೊಟ್ಟಿರ್ತಾರ ಅದನ್ನ ಹಚ್ಬಿಡೋದು, ಡಸ್ ಹಿ. ತಿಳಿತಲ್ಲ ಇದು. ಮತ್ತೆ ಯಾಕ್ರಿ ಮೇಡಮ್ ನೀವು ಡಸಂಟ್ ಮಾಡ್ಲಿಲ್ಲ ಅನ್ಬೇಡ್ರಿ. ಯಾಕೆ ನಾವು ಡಸಂಟ್ ಮಾಡಿಲ್ಲ, ಯಾಕೆ ಇದನ್ನ ನಾವು ನೆಗೆಟಿವ್ ಮಾಡಿಲ್ಲ ಅಂದ್ರ ನಮ್ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಏನೈತ್ರಿ ನೆಗೆಟಿವ್ ಐತಿ. ಯಾವಾಗ ನಮ್ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ನೆಗೆಟಿವ್ ಐತೋ ಅಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಕಂಡು ಹಿಡಿತೀವಲ್ಲ ಅದನ್ನ ಬರ್ದ ಅದ್ರ ಬಾಜು ಹೀ ಬರಿಬೇಕು. ನಮ್ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದಾಗ ಅವಾಗ ನಾವ್ ಇದನ್ನ ನೆಗೆಟಿವ್ ಕನ್ವರ್ಟ್ ಮಾಡಿ ಅದ್ರ ಬಾಜು ಪ್ರನೌನ್ ಬರಿಬೇಕು. ತಿಳಿತಲ್ರಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ರಿ ನೋಡೋಣ ಬೇಗ. ಮಕ್ಕಳ ಇದಂತೂ ಎಲ್ರು ಟ್ರೈ ಮಾಡ್ರಿ ಅಂತ ತಿಳ್ಕೊಂಡೇನಿ, ಯಾಕಂದ್ರೆ ಇದಂತೂ ಬಹಳ ಅಂದ್ರೆ ಬಹಳ ಈಸಿ ಇತ್ತು. ಹೌದಲ್ಲ. ಯಾಕೆ ಹೇಳ್ರಿ, ಸಬ್ಜೆಕ್ಟ್ ನ ಎದ್ರೊಳಗೆ ಕೊಟ್ಬಿಟ್ಟಾರ ಅವ್ರು ಆಲ್ರೆಡಿ ಅದು ಪ್ರನೌನ್ ಒಳಗ ಕೊಟ್ಬಿಟ್ಟಾರ. ಸಬ್ಜೆಕ್ಟ್ ಏನ್ ವಿ ಐತಂದ್ರ ಇಟ್ಸ್ ಪ್ರನೌನ್ ಏನಾತ ವಿನ ಆಗ್ಬಿಡ್ತು. ಹೌದಾ. ಸ್ಟೇಟ್ಮೆಂಟ್ ವಿ ಟ್ರೈಡ್ ಹಾರ್ಡ್ ಇದಂದ್ರೆ ನಿಮ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೈತಿ ಸ್ಟೇಟ್ಮೆಂಟ್ ಏನೈತಿ ಪಾಸಿಟಿವ್ ಐತಿ. ಹಂಗಂದ್ರ ನಾವ್ ಇದನ್ನ ಎದಕ್ ಕನ್ವರ್ಟ್ ಮಾಡ್ಬೇಕು, ನೆಗೆಟಿವ್ ಕನ್ವರ್ಟ್ ಮಾಡ್ಬೇಕು. ಇಲ್ಲಿ ಯಾವಾಗ ಟ್ರೈಡ್ ಕೊಟ್ಟಾರ, ಟ್ರೈ ಕೊಟ್ಟಿಲ್ಲ, ಟ್ರೈಡ್ ಕೊಟ್ಟಾರ, ಎರಡನೇ ಫಾರ್ಮ್ ಆಫ್ ವರ್ಬ್ ಕೊಟ್ಟಾರ ಅಂದ್ರೆ ಎದ್ರೊಳಗೆ ಐತಿದು ಫಾಸ್ಟ್ ಟೆನ್ಸ್ ಒಳಗ ಐತಿ. ಇದನ್ನ ಹೈಡಿಂಗ್ ವರ್ಬ್ ಅಂತೂ ಬಹಳ ಈಸಿ, ಯಾಕಂದ್ರೆ ಫಾಸ್ಟ್ ಟೆನ್ಸ್ ಒಳಗೆ ಇರ್ತಕ್ಕಂಥ ಹೈಡಿಂಗ್ ವರ್ಬ್ ಒಂದ್ ಡಿಡ್, ಅದನ್ನ ಡಿಡ್ ಬರ್ಕೊಂಡ್ಬಿಡೋದು. ಇದು ಪಾಸಿಟಿವ್ ಒಳಗೆ ಕೊಟ್ಟಾರ ಅಂದ್ರೆ ನಾವೀಗ ನೆಗೆಟಿವ್ ಹೆಲ್ಪಿಂಗ್ ವರ್ಬ್ ಬರ್ಕೋಬೇಕು. ಡಿಡ್ ಅಂತ ಬರ್ಕೊಂಡ್ವಿ. ಹೌದಾ. ಇದನ್ನ ಹೆಂಗ್ ಯಾವ ರೀತಿ ಬರಿಬೇಕಂತ ಹೇಳ್ಕೊಟ್ಟೆ ನಾನ್ ನಿಮ್ಗ. ಕ್ವಶನ್ ಟ್ಯಾಗ್ ಯಾವ ರೀತಿ ಬರೀಬೇಕು, ಡಿಡಂಟ್ ಬರೆದು ಅದ್ರ ಬಾಜು ಏನ್ ಬರೋದು, ಪ್ರನೌನ್ ಬರೆಯೋದು. ಡಿಡಂಟ್ ವಿ ಇಸ್ ದ ಆನ್ಸರ್. ನೀವೆಲ್ಲರೂ ಇದನ್ನ ನಂತರ ಕೊಟ್ಟಿರ್ತಾರ ಅಂತ ನಂಬ್ಕೊಂಡಿನಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತೀರಾ. ಮಕ್ಕಳ ಇದು ನೀವು ಇದನ್ನ ಆನ್ಸರ್ ನೀವು ಬೇಗನೆ ಮಾಡ್ರಿ ಅಂತ ತಿಳ್ಕೊಂಡೇನಿ, ಯಾಕಂದ್ರೆ ಹಿಂದನೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟೇನಿ. ಯಾಕಂದ್ರೆ ಇದಾಗ ನೆವರ್ ಬಂದ್ಬಿಟ್ಟೈತಿ. ಹೌದಿಲ್ರಿ. ಅನ್ವಿತಾ ನೆವರ್ ಟೆಲ್ಸ್ ಅ ಲೈ. ಹೌದಾ. ಅನ್ವಿತಾ ಅಂತಕ್ಕಂಥದ್ದು ಏನಿದು ಸಬ್ಜೆಕ್ಟ್. ಇಟ್ಸ್ ಪ್ರನೌನ್. ಇದ್ರ ಪ್ರನೌನ್ ಏನಕೈತಿ ಶಿ, ಯಾಕಂದ್ರೆ ಹುಡುಗಿ ಹೆಸರು ಬಂದ್ಬಿಡ ಶಿ ಬರ್ಬಿಡೋದು. ದ ಸ್ಟೇಟ್ಮೆಂಟ್ ಏನೈತ್ರಿ ನೆವರ್ ಅದ್ ಬಂದೈತೆ ಅಂದ್ರೆ ದ ಸ್ಟೇಟ್ಮೆಂಟ್ ಈಸ್ ಇನ್ ನೆಗೆಟಿವ್. ಇದ್ರದ್ದು ನಾವು ಏನ್ ಮಾಡ್ಬೇಕು ಇವಾಗ ಪಾಸಿಟಿವ್ ಕನ್ವರ್ಟ್ ಮಾಡ್ಬೇಕು. ಇಲ್ಲಿ ಯಾವ್ದು ನಮ್ಗ ಹೆಲ್ಪಿಂಗ್ ವರ್ಬ್ ಕಾಣಕ್ ಕುಂತಿಲ್ಲ. ಹಂಗಂದ್ರ ನಾವು ಟೆನ್ಸಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಹಂಗಂದ್ರ ಇಲ್ಲಿ ಟೆಲ್ಸ್ ಬಂದೈತಿ. ಟೆಲ್ಸ್ ಬಹಳ ಈಸಿ. ಟೆಲ್ಸ್ ಬಂದ್ಬಿಟ್ರಿ ಇದು ಪ್ರೆಸೆಂಟ್ ಟೆನ್ಸ್ ಒಳಗೈತಿ. ಇಲ್ಲಿ ಎಸ್ ಬಂದೈತಿ ಅಂದ್ರೆ ನಮ್ಗ ನಾವೇನ್ ಬಳಸ್ಬೇಕು, ಎಸ್ ಬಂದೈತಿ ಅಂದ್ರೆ ನಾವೇನ್ ಬಳಸ್ಬೇಕ್ರಿ, ಇಲ್ಲಿ ಡಸ್ ಅನ್ನ ಬಳಸ್ಬೇಕು. ಹೌದಾ. ಇಲ್ಲಿ ಏನ್ ಬಳಸ್ಬೇಕ್ರಿ, ನಾವು ಡಸ್ ಅನ್ನ ಬಳಸ್ಬೇಕು. ಆಕ್ಚುಲಿ ಇಲ್ಲಿ ನಮ್ಗ ಯಾವ ಫಾರ್ಮ್ದಾಗ ಐತಿ ಅಂದ್ರೆ ಅದ ಡಸಂಟ್ ಫಾರ್ಮ್ದಾಗ ಐತಿ. ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಅಲ್ಲಿ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಯಾವ್ದೈತ್ರಿ, ಇಲ್ಲಿ ಡಸ್ ಬರ್ದ ಶಿ ಬರ್ದ್ಬಿಟ್ರೆ ಆಯ್ತ್ರಿ ಆನ್ಸರ್. ಡಸ್ ಬರ್ದ ಶಿ. ಇದ್ರದ್ದು ನೆಗೆಟಿವ್ ಮಾಡಂಗಿಲ್ಲ, ಯಾಕಂದ್ರೆ ನಮ್ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರ ನಾವು ಏನ್ ಕ್ವಶನ್ ಟ್ಯಾಗ್ ಮಾಡ್ಬೇಕಲ್ಲ ಅದನ್ನ ಪಾಸಿಟಿವ್ ಒಳಗ್ ಮಾಡ್ಬೇಕು. ಪಾಸಿಟಿವ್ ಮಾಡ್ಬೇಕಂದಾಗ ಡಸ್ ಬರ್ದ್ಬಿಟ್ರೆ ಸಾಕು. ಅದ್ರದ್ದು ಮತ್ತೆ ಡಸಂಟ್ ಮಾಡ್ಬೇಕಂತದ ಅವಶ್ಯನೇ ಇಲ್ಲ. ತಿಳಿತಲ್ರಿ. ಯಾಕಂದ್ರೆ ಇದು ಕ್ವಶನ್ ಒಳಗೆ ಯಾವ ರೂಪದಾಗ ಇರ್ತೈತಿ, ಡಸಂಟ್ ರೂಪದೊಳಗೆ ಇರ್ತೈತಿ. ಅದನ್ನ ನಾವು ಡಸ್ ಬರ್ದ ಶಿ ಬರ್ದ್ರ ಆತ. ಡಸ್ ಶಿ ಇಸ್ ದ ಆನ್ಸರ್. ಇದಂದ್ರೆ ಬಹಳ ಈಸಿ ಇತ್ರಿ, ಯಾಕಂದ್ರೆ ಆಲ್ರೆಡಿ ನೆವರ್ ಬಂದಿದ್ದು ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ನೆಕ್ಸ್ಟ್ ಎಕ್ಸಾಂಪಲ್ ಟ್ರೈ ಮಾಡ್ತೀರಿ.
ನೀವೆಲ್ಲಾರು ಇದನ್ನ ಟ್ರೈ ಮಾಡ್ರಿ ಅಂತ ತಿಳ್ಕೊಂಡೇನ್ರಿ. ನೋಡ್ರಿ, ದೇ ದೇ ಡೋಂಟ್ ಕಮ್ ಆನ್ ಟೈಮ್. ಇಲ್ಲಿರ್ತಕ್ಕಂತ ಸಬ್ಜೆಕ್ಟ್ ಅಂದ್ರು ದೇ, ಅದರ ಪ್ರಣವನು ಏನಾಕೈತಿ ದೇನ. ನೆಕ್ಸ್ಟ್ ದ ಸ್ಟೇಟ್ಮೆಂಟ್ ಇದೆ. ಸ್ಟೇಟ್ಮೆಂಟ್ ಎದ್ರೊಳಗ ಐತ್ರಿ ನೆಗೆಟಿವ್, ಡೋಂಟ್ ಬಂದ್ಬಿಟ್ಟೈತಿ. ಡೋಂಟ್ ಬಂದ್ರೆ ಇದು ಸ್ಟೇಟ್ಮೆಂಟ್ ಇಸ್ ಅ ನೆಗೆಟಿವ್. ಇದನ್ನ ನಾವ್ ಎದಕ್ ಕನ್ವರ್ಟ್ ಮಾಡ್ಬೇಕು? ಪಾಸಿಟಿವ್ ಕನ್ವರ್ಟ್ ಮಾಡ್ಬೇಕು. ಇಲ್ಲಿ ಕಮ್ ಬಂದೈತಿ, ಇಲ್ಲಿ ವರ್ಬ್ ಕಮ್ ಐತಿ ಅಂದ್ರೆ ಇದು ಯಾವ ಟೆನ್ಸ್ ಒಳಗೈತ್ರಿ? ಪ್ರೆಸೆಂಟ್ ಟೆನ್ಸ್ ಒಳಗೈತಿ. ಇಲ್ಲಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಕಾಣ ಹೊಂತೈತ್ರಿ, ಇಲ್ಲಂದ್ರೆ ಇಲ್ಲಿ ಕಾಣ್ತೈತೆ ಡೋಂಟ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಐತಿ. ಇದು ನೆಗೆಟಿವ್ ಒಳಗೈತೆ ಅಂದ್ರೆ ಇದನ್ನ ನಾವು ಪಾಸಿಟಿವ್ ಒಳಗ್ ಮಾಡ್ಕೋಬೇಕ್ರಿ. ಯಾಕಂದ್ರ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರ ನಾವು ಕ್ವಶನ್ ಟ್ಯಾಗ್ ಅನ್ನ ಪಾಸಿಟಿವ್ ಮಾಡ್ಬೇಕ. ಹಂಗಂದ್ರ ಪಾಸಿಟಿವ್ ಫಾರ್ಮ್ ಏನ್ರಿ ಇದ್ರದ? ಡೂ. ಹಂಗಂದ್ರ ನಾವ್ ಏನ್ ಈಸಿ ಬರ್ದ್ಬಿಡೋದು, ಡೂ ಬರ್ದು ಅದ್ರ ಮುಂದೆ ಬರ್ದ್ಬಿಟ್ರ ಆತು. ಕ್ವಶನ್ ಮಾರ್ಕ್ ಹಚ್ಚಿದ್ರ ಆನ್ಸರ್ ಈಸ್ ಡೂ ದೇ ಈಸ್ ದ ಆನ್ಸರ್. ತಿಳಿತಲ್ರಿ ಇದು? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ ನೋಡೋಣ. ಮಕ್ಕಳ, ಇದಕ್ಕೆಲ್ಲ ಆನ್ಸರ್ ಕೊಟ್ಟಿರಲ್ಲ ನೀವು. ನೋಡ್ರಿ, ಚೆಕ್ ಮಾಡ್ರಿ ಇನ್ನೊಮ್ಮೆ. ದ ಗರ್ಲ್ ಒನ್ ದ ಪ್ರೈಸ್. ದ ಗರ್ಲ್ ಒನ್ ದ ಪ್ರೈಸ್. ದ ಗರ್ಲ್ ಅಂತಕ್ಕಂಥದ್ದು ಸಬ್ಜೆಕ್ಟ್. ಇಲ್ಲಿ ಹುಡುಗಿಗೆ ಬಂದಿರೋ ಸಂಬಂಧ ಶಿ. ಇಲ್ಲಿ ಇಟ್ಸ್ ಪ್ರನೌನ್ ಏನಕ್ಕೈತಿ? ಶಿ. ದ ಸ್ಟೇಟ್ಮೆಂಟ್ ಈಸ್ ಇನ್ ದ ಪಾಸಿಟಿವ್. ಇಲ್ಲಿ ಯಾವ್ದು ನೆಗೆಟಿವ್ ಫಾರ್ಮ್ ಒಳಗಂತೂ ಇಲ್ಲ. ಇಲ್ಲಿ ನೋ, ನಾಟ್, ನೆವರ್ ಅಂತಕ್ಕಂಥ ಯಾವುದೇ ವರ್ಡ್ ಬಂದಿಲ್ಲ ಅಂದ್ರೆ ದ ಸ್ಟೇಟ್ಮೆಂಟ್ ಈಸ್ ಇನ್ ದ ಪಾಸಿಟಿವ್ ಫಾರ್ಮ್. ಅವಾಗ ನಾವ್ ಇದನ್ನ ಏನ್ ಮಾಡ್ಬೇಕು? ನೆಗೆಟಿವ್ ಗ ಕನ್ವರ್ಟ್ ಮಾಡ್ಬೇಕು. ಇಲ್ಲಿ ವರ್ಬ್ ಯಾವ್ದು ನೋಡ್ಕೋಬೇಕ್ರಿ. ಇಲ್ಲಿ ವಿನ್ ಒನ್ ಬಂದೈತಿ ಅಂದ್ರ ಇದು ಯಾವ್ದು? ಫಾಸ್ಟ್. ಇದು ಫಾಸ್ಟ್ ಟೆನ್ಸ್ ಒಳಗ ಐತಿ. ಈ ಫಾಸ್ಟ್ ಟೆನ್ಸ್ ಬಂದ್ಕೊಂಡ ಬಹಳ ಈಸಿ ನಿಮ್ಗೆ. ಇದು ಡಿಡ್ ಅಂತಕ್ಕಂಥದ್ದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಇರ್ತೈತಿ. ಹೌದಾ? ಇದ್ರದ್ದು ನೆಗೆಟಿವ್ ಫಾರ್ಮ್ ಮಾಡ್ಬೇಕು. ಯಾವಾಗಂದ್ರ ಸ್ಟೇಟ್ಮೆಂಟ್ ಪಾಸಿಟಿವ್ ಕೊಟ್ಟಾರಂದ್ರ ನಾವ್ ಇದ್ರದ್ದು ಕ್ವಶನ್ ಟ್ಯಾಗ್ ಅನ್ನ ಎದಕ್ ಕನ್ವರ್ಟ್ ಮಾಡ್ಬೇಕ? ನೆಗೆಟಿವ್ ಕನ್ವರ್ಟ್ ಮಾಡ್ಬೇಕಂದ್ರ ಇಲ್ಲಿ ಡಿಡ್ ಕೊಟ್ಟಾರಂದ್ರ ಡಿಡಂಟ್ ಬರೆಯೋದು. ಡಿಡಂಟ್ ಬರ್ದು ಇಲ್ಲಿರ್ತಕ್ಕಂಥ ಪ್ರನೌನ್ ಬರ್ದ್ಬಿಟ್ರ ಆತ್ರಿ. ಡಿಡಂಟ್ ಶಿ ಇಸ್ ದ ಆನ್ಸರ್. ತಿಳಿತಲ್ರಿ ಇದು? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ ನೋಡೋಣ. ಮಕ್ಕಳ, ಇದಕ್ಕೆಲ್ಲ ನೀವು ಆನ್ಸರ್ ಕೊಟ್ಟಿರ್ತೀರಿ. ಯಾಕಂದ್ರೆ ಇದು ನೆವರ್ ಅಂತಕ್ಕಂಥದ್ದು ಬಂದೈತಿ ಇದು ಕ್ವಶನ್ ಒಳಗ. ಹೌದಾ? ನೆವರ್ ಅಂದ್ರೆ ಇದು ಸ್ಟೇಟ್ಮೆಂಟ್ ಎದ್ರೊಳಗೈತ್ರಿ? ನೆಗೆಟಿವ್ ಒಳಗೈತಿ. ಫಸ್ಟ್ ನಾವು ಸಬ್ಜೆಕ್ಟ್ ಅನ್ನ ಬರ್ಕೊಂಡ ಶಿ ಐತಿ ಅಂದ್ರೂ ಬಹಳ ಈಸಿ. ಪ್ರನೌನ್ ಶೀನ ಆಗ್ತೈತಿ. ದ ಸ್ಟೇಟ್ಮೆಂಟ್ ಎದ್ರೊಳಗೈತಿದೆ? ನೆಗೆಟಿವ್ ಒಳಗೈತ್ರಿ. ಯಾಕಂದ್ರೆ ಇಲ್ಲಿ ನೆವರ್ ಬಂದೈತಿ. ಹಂಗಂದ್ರ ದೆನ್ ಇಟ್ ಈಸ್ ಕನ್ವರ್ಟ್. ಇದನ್ನ ಎದಕ್ ಕನ್ವರ್ಟ್ ಮಾಡ್ಬೇಕು ನಾವು? ಪಾಸಿಟಿವ್ ಕನ್ವರ್ಟ್ ಮಾಡ್ಬೇಕು. ಇಲ್ಲಿ ಏನೈತ್ರಿ? ವರ್ಬ್ ಏನೈತಿ? ಕಮ್ಸ್ ಬಂದೈತಿ. ಅಂದ್ರೆ ಇದು ಯಾವ್ದ್ರೊಳಗೈತ್ರಿ? ಇದು ಪ್ರೆಸೆಂಟ್ ಟೆನ್ಸ್ ಒಳಗೈತಿ. ಹೌದಾ? ಇದ್ರದ್ದು ಏನಾಕೈತ್ರಿ? ಪ್ರೆಸೆಂಟ್ ಟೆನ್ಸ್ ಒಳಗ್ ಬಂದ್ಕೂಳೇನ ಇದ್ರೊಳಗ ಡೂ ಬಳಸ್ಬೇಕು, ಡಸ್ ಬಳಸ್ಬೇಕು ಅಂದ್ರೆ ಎಸ್ ಬಂದೈತಿ. ಎಸ್ ಬಂದೈತಿ ಅಂದ್ರೆ ಇಲ್ಲೇ ಡಸ್ ಅನ್ನ ಬಳಸ್ಬೇಕ್ರಿ. ಇದು ನೆಗೆಟಿವ್ ಒಳಗ ಐತಂದ್ರೆ ಇಲ್ಲಿ ಯಾವ ಫಾರ್ಮ್ ಇರ್ತೈತಿ? ಡಸಂಟ್ ಒಳಗ ಇರ್ತೈತಿ. ನಾವ್ ಇದನ್ನ ಡಸ್ ಅಂತಕ್ಕಂಥದ್ದು ಪಾಸಿಟಿವ್ ಫಾರ್ಮ್ ಒಳಗ್ ಬರಿಬೇಕು. ಯಾಕಂದ್ರೆ ಇದು ನೆವರ್ ಬಂದೈತಿ ಅಂದ್ರ ನಾವು ಕ್ವಶನ್ ಟ್ಯಾಗ್ ಅನ್ನ ಪಾಸಿಟಿವ್ ಮಾಡ್ಬೇಕು. ಅಂದ್ರೆ ಡಸ್ ಬರ್ದ ಶಿ ಬರ್ದ್ಬಿಟ್ರ ಆತ. ಮತ್ತ ಅದನ್ನ ಡಸಂಟ್ ಆಗಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇದು ಆಲ್ರೆಡಿ ನೆವರ್ ಬಂದೈತಿ ಅಂದ್ರೆ ಅದು ನೆಗೆಟಿವ್ ಫಾರ್ಮ್ ಒಳಗ ಇರ್ತೈತ್ರಿ. ನೆಗೆಟಿವ್ ಫಾರ್ಮ್ ಒಳಗ ಇರ್ತೈತಿ. ಅದನ್ನ ನಾವು ಮತ್ತೆ ಪಾಸಿಟಿವ್ ಕಮ್ಸ್ ಬಂದ್ಬಿಟ್ಟೈತಿ ಅಂದ್ರೆ ಡಸ್ ಬರ್ದ್ಬಿಟ್ಟು ಅದ್ರ ಮತ್ತೆ ಶಿ ಬರ್ದ್ಬಿಟ್ರ ಆಯ್ತು. ತಿಳಿತಲ್ರಿ ಇದು?
ಇದಕ್ಕಂತೂ ಆನ್ಸರ್ ನೀವು ಬೇಗ ಕೊಟ್ಟಿರ್ತೀರಿ ಯಾಕಂದ್ರೆ ಹಿ ಸ್ಪೀಕ್ಸ್ ಇಂಗ್ಲಿಷ್ ವೆರಿ ವೆಲ್. ಇಲ್ಲಿ ಸಬ್ಜೆಕ್ಟ್ ಏನೈತ್ರಿ ಹಿ, ಇಟ್ಸ್ ಪ್ರನೌನ್ ಆಲ್ಸೋ ಹಿ. ದ ಸ್ಟೇಟ್ಮೆಂಟ್ ಈಸ್ ಇನ್ ದ ಪಾಸಿಟಿವ್, ಯಾಕಂದ್ರೆ ಇಲ್ಲಿ ನೋ ನಾಟ್ ನಥಿಂಗ್ ನೆವರ್ ಇದು ಯಾವ್ದು ವರ್ಡ್ ಬಂದಿಲ್ಲ ಅಂದ್ರೆ ದ ಸ್ಟೇಟ್ಮೆಂಟ್ ಈಸ್ ಇನ್ ಪಾಸಿಟಿವ್. ಅದನ್ನ ನಾವೀಗ ಎದಕ್ ಕನ್ವರ್ಟ್ ಮಾಡ್ಬೇಕ್ರಿ, ನೆಗೆಟಿವ್ ಕನ್ವರ್ಟ್ ಮಾಡ್ಬೇಕು. ನಮ್ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಇದ್ರೊಳಗೈತಿ ಯಾವ ಟೆನ್ಸ್ ಒಳಗೈತಿ, ಯಾಕಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ಮೇಲೆ ನಾವಿದು ಯಾವ ಟೆನ್ಸ್ ಒಳಗೈತೆ ಅನ್ನೋದನ್ನ ಕಂಡುಹಿಡಿಬೇಕು. ಸ್ಪೀಕ್ಸ್ ಬಂದೈತಂದ್ರ ನಿಮ್ಗೆ ಎಲ್ರಿಗೂ ಗೊತ್ತೈತ್ರಿ, ಸ್ಪೀಕ್ಸ್ ಬಂದೈತಂದ್ರ ಇದು ಪ್ರೆಸೆಂಟ್ ಟೆನ್ಸ್ ಒಳಗೈತಿ. ಹೌದಾ? ಈಗ ಡಸ್ ಬಳಸ್ಬೇಕು, ಡೂ ಬಳಸ್ಬೇಕು ಅಂದ್ರೆ ಎಸ್ ಬಂದ್ಬಿಟ್ಟೈತೆ ಅಂದ್ರೆ ಇಲ್ಲಿ ನಾವು ಡಸ್ ಅನ್ನ ಬಳಸ್ಬೇಕು. ಹಂಗಂದ್ರೆ ಇಲ್ಲಿರ್ತಕ್ಕಂತ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಯಾವ್ದ್ರಿ, ಡಸ್. ಇದರದ ನೆಗೆಟಿವ್ ಫಾರ್ಮ್ ಏನಕ್ಕೈತಿ, ಡಸಂಟ್. ನೆಗೆಟಿವ್ ಫಾರ್ಮ್ ಒಳಗ್ ಮಾಡ್ಬೇಕು, ಯಾಕಂದ್ರೆ ನಮ್ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಐತ್ರಿ. ಪಾಸಿಟಿವ್ ಇದ್ರ ಅದನ್ನ ನಾವು ನೆಗೆಟಿವ್ ಗ ಕನ್ವರ್ಟ್ ಮಾಡ್ಬೇಕು. ಇವಾಗ ನಾವು ಡಸಂಟ್ ಬರ್ದ ಅದ್ರ ಮುಂದೆ ಹಿ ಬರ್ದ್ಬಿಟ್ರ ಆತ ಆನ್ಸರ್. ಡಸಂಟ್ ಹಿ ಇಸ್ ದ ಆನ್ಸರ್. ನೆಕ್ಸ್ಟ್ ಮಕ್ಕಳ ಇದಕ್ಕೆಲ್ಲ ನೀವು ಆನ್ಸರ್ ಕೊಟ್ಟಿರ್ತಾರ ಅಂತ ತಿಳ್ಕೊಂಡೇನ್ರಿ. ಯಾಕಂದ್ರೆ ಇದಂತೂ ಬಹಳ ಈಸಿ ಇತ್ತು. ಯಾಕಂದ್ರೆ ಇಲ್ಲ ದೇ ಅಂತಕ್ಕಂಥದ್ದು ಸಬ್ಜೆಕ್ಟ್ ಐತಿ, ಅದ್ರದ್ದು ಪ್ರನೌನ್ ಏನಾಕೈತಿ, ದೇನ್ ಆಕೈತಿ. ದ ಸ್ಟೇಟ್ಮೆಂಟ್ ಅಂದ್ರೂ ಪಾಸಿಟಿವ್ ಒಳಗೈತಿ, ಯಾಕಂದ್ರೆ ಇಲ್ಲಿ ಏನು ನೆವರ್ ನಾಟ್ ನಥಿಂಗ್ ಏನು ಬಂದೇ ಇಲ್ಲ ಅಂದ್ರೆ ಇದ್ರೊಳಗೈತಿ ಪಾಸಿಟಿವ್ ಒಳಗೈತಿ. ಇದನ್ನ ನಾವು ನೆಗೆಟಿವ್ ಗ ಕನ್ವರ್ಟ್ ಮಾಡ್ಬೇಕು. ಲವ್ಡ್ ಬಂದೈತೆ ಅಂದ್ರ ಲವ್ ಬಂದಿದ್ರ ಅದು ಪ್ರೆಸೆಂಟ್ ಟೆನ್ಸ್ ಆಕಿತ್ತು. ಇದು ಲವ್ಡ್ ಬಂದಿರೋ ಸಂಬಂಧ ಇದು ಫಾಸ್ಟ್ ಟೆನ್ಸ್ ಒಳಗೈತಿ. ಇಲ್ಲಿರ್ತಕ್ಕಂತ ಹೆಲ್ಪಿಂಗ್ ವರ್ಬ್ ಅಂದ್ರು ನಿಮ್ಗೆ ಗೊತ್ತೈತ್ರಿ, ಫಾಸ್ಟ್ ಟೆನ್ಸ್ ಬಂದ್ಬಿಟ್ಟಂದ್ರ ಬಹಳ ಈಸಿ. ಯಾಕಂದ್ರೆ ಡಿಡ್ ಒಂದೇ ಇರ್ತೈತಿ, ಅಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಬಂದಂದ್ರ ಅಲ್ಲಿ ಡೂ ಬಳಸ್ಬೇಕು, ಡಸ್ ಬಳಸ್ಬೇಕಂತ ಕನ್ಫ್ಯೂಸ್ ಆಕೈತಿ. ಇಲ್ಲಿ ಏನಿಲ್ಲ, ಒಂದೇ ಡಿಡ್, ಅದನ್ನ ಬರ್ದ್ ಬಿಡೋದು. ಈಗ ಇದು ಸ್ಟೇಟ್ಮೆಂಟ್ ಪಾಸಿಟಿವ್ ಒಳಗೈತೆ ಅಂದ್ರ ನಾವ್ ಏನಿಲ್ಲ ಇದನ್ನ ನೆಗೆಟಿವ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಇಟ್ಸ್ ನೆಗೆಟಿವ್ ಫಾರ್ಮ್ ಏನೈತಿ, ಡಿಡಂಟ್. ಈ ಡಿಡಂಟ್ ಬರ್ದ ಅದ್ರ ಮುಂದೆ ಏನ ಪ್ರನೌನ್ ಬರ್ದ್ಬಿಟ್ರ ಆಯ್ತು. ಡಿಡಂಟ್ ದೇ ಇಸ್ ದ ಆನ್ಸರ್. ನೋಡ್ರಿ, ನನ್ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ. ಮತ್ ನಿಮ್ಗೆ ಇದು ಕ್ಲಾಸ್ ಏನ್ ಅನಿಸ್ತು, ನೀವು ಏನಿದೆ 10 ಕ್ವಶನ್ಸ್ ಇದಾವಲ್ಲ ಅದಕ್ಕೆ ನೀವು ಏನ್ ಸ್ಕೋರ್ ಮಾಡಿರಿ ಅನ್ನೋದನ್ನ ಕಮೆಂಟ್ಸ್ ಮಾಡ್ರಿ. ಮೇಲೆ ಇದನ್ನೇ ಕ್ವಶನ್ಸ್ ಅನ್ನ ಟ್ರೈ ಮಾಡ್ತಾ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರ ಅಂದ್ರ ನೀವು ಎಕ್ಸಾಮ್ ಒಳಗ ಔಟ್ ಮಾರ್ಕಸ್ ತಗೊಂಡ ಬರ್ತೀರಿ. ನನ್ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಇನ್ನೊಮ್ಮೆ ಹೇಳಿಕತ್ತೀನ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ ನಿಮ್ಗೆ ಏನ್ ಅನಿಸ್ತಕ್ಕಂಥದ್ದನ್ನ ಕಮೆಂಟ್ಸ್ ಮಾಡ್ರಿ. ಥ್ಯಾಂಕ್ ಯು.